ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವ್ಲಾಗ್ ಬಂದುಬಿಟ್ಟು ನಮ್ಮೂರ ಜಾತ್ರೆ. ನಮ್ಮೂರ ಜಾತ್ರೆ ದಿವಸ ನಾವು ಇವತ್ತು ಬೆಳಗಿನ ಜಾವ ಅಭಿಷೇಕಕ್ಕೆ ಅಂತ ಬಂದಿದ್ವಿ. ಇಲ್ಲಿ ತುಂಬ ಜನ ಸೇರಿರ್ತಾರೆ ಅಭಿಷೇಕ ಟೈಮಿಗೆ. ಹಾಗೆ ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿದ್ವಿ. ಹಾಗೆ ಎಲ್ಲ ತಮಾಷೆ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ನೋಡಿ, ರುದ್ರಾಕ್ಷಿ ಮಾಲೆಯನ್ನು ತೇರಿಗೆ ಇವಾಗ ಹಾಕ್ತಾ ಇದ್ದಾರೆ, ಅಂದರೆ ತೇರನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಂಜೆ ಪೂಜೆಗೆ. ನೆಕ್ಸ್ಟಲ್ಲಿ ಇವಾಗ ಹಳ್ಳದ ಪೂಜೆ ಮಾಡಬೇಕು. ಹಳ್ಳದ ಪೂಜೆ ಅಂತ ಅಂದರೆ ಇಲ್ಲಿ ಶಿವಲಿಂಗನ ಮಾಡಿಬಿಟ್ಟು ನಾವು ಮಣ್ಣಲ್ಲಿ ಮಾಡಿರುವಂಥ ಎಡೆಯನ್ನು ಇಲ್ಲಿ ಇಟ್ಟು, ಹಾಗೆ ಕುಸ್ರಳನ್ನು ಮತ್ತು ಎಳ್ಳು, ಸಕ್ಕರೆ, ಎಳ್ಳು, ಬೆಲ್ಲ ಇದೆಲ್ಲವನ್ನು ಇಲ್ಲಿ ನೈವೇದ್ಯವನ್ನು ಮಾಡಬೇಕು. ನೆಕ್ಸ್ಟಲ್ಲಿ ಹಳ್ಳದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸಹಿತ ಎಳ್ಳು ಬೆಲ್ಲವನ್ನು ಎಲ್ಲರೂ ಬೀರ್ಬಿಟ್ಟು, ನಾವು ಕೂಡ ಎಲ್ಲರೂ ತುಂಬ ದಿನಗಳ ನಂತರ ಒಟ್ಟಿಗೆ ಸೇರಿರ್ತೀವಿ. ಹಾಗಾಗಿ ನಮ್ಮೂರಲ್ಲಾಗೋ ಒಂದೇ ಒಂದು ಜಾತ್ರೆ ಅಂದರೆ ಈ ತ್ರಿವೇಣಿ ಸಂಗಮೇಶ್ವರ ಜಾತ್ರೆ. ಹಾಗಾಗಿ ನಮ್ಮ ತಮ್ಮಂದರು, ತಂಗಿಯರು, ಹಾಗೆ ನಮ್ಮ ಮನೆಯೆಲ್ಲ ಬಟಾಲಿಯನ್ ಇವಾಗಲೇ ಸೇರಿರುತ್ತೆ. ಇದೊಂಥರ ಖುಷಿ ಇರುತ್ತೆ ಅಲ್ವಾ, ಎಲ್ಲರೂ ಈ ಥರ ಒಟ್ಟಿಗೆ ಸೇರೋದು ಅದು ಹಬ್ಬ ಹುಣ್ಣಿಮೆಲಷ್ಟೇ. ಹಾಗಾಗಿ ನಾವು ಹೊರಗೆ ಹೊಲದಲ್ಲೆಲ್ಲ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಫೈನಲಿ ಎಲ್ಲರೂ ಸೇರಿಬಿಟ್ಟು ಊಟಕ್ಕೆ ಅಂತ ಇವತ್ತು ಹೊಲಕ್ಕೆ ಬಂದಿದ್ವಿ. ಅಂದರೆ ನಾವು ಈಗ ಜಾತ್ರೆ ನಡೀತಾ ಇರುವಂಥ ಪ್ಲೇಸ್ ಹತ್ರನೇ ಊಟನ ತಗೊಂಡು ಬಂದು ಎಲ್ಲರೂ ಊಟನ ಮಾಡಿಕೊಂಡು, ಮತ್ತು ಸಂಜೆ ತೇರಿರುತ್ತೆ, ಆ ತೇರಿಗೆ ನಾವು ಮತ್ತೆ ಹೋಗಬೇಕಂತ ಪ್ಲ್ಯಾನಿಂಗ್ ಇಟ್ಕೊಂಡು ಊಟ ಎಲ್ಲ ತಗೊಂಡು ಬಂದಿದ್ವಿ. ಫೈನಲಿ ಇವಾಗ ನಾವಿಲ್ಲಿ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ನಮ್ಮೂರ ಜಾತ್ರೆಗೆ ಹೊರಟಿದ್ದೀವಿ. ನೋಡಿ, ಆಗಲೇ ಸ್ವಲ್ಪನೂ ಜನ ಇರಲಿಲ್ಲ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜನ ಕೂಡಿದ್ರು. ಹಾಗೆಯೇ ತೇರಿನ ಕೆಲಸ ಅಂತೂ ಇನ್ನೂ ಸ್ಟಾರ್ಟ್ ಆಯಿತು. ಊಟಕ್ಕೆ ಇಲ್ಲೂ ಕೂಡ ಪ್ರಸಾದ ಇರುತ್ತೆ ನೋಡಿ, ಪ್ರಸಾದಕ್ಕೆ ತುಂಬ ಜನ ಇದ್ದರು. ನೆಕ್ಸ್ಟಲ್ಲಿ ನಾವು ದೇವರ ದರ್ಶನವನ್ನು ಬೆಳಗಿನ ಸಮಯ ಮುಗಿಸ್ಕೊಂಡು ಬಂದಾಗಿತ್ತು. ನೆಕ್ಸ್ಟಲ್ಲಿ ಇವಾಗ ನಾವು ಒಂದು ರೌಂಡ್ ಹೋಗಿ ಬರೋಣ, ತೇರನ್ನು ನೋಡಿಕೊಂಡು ಅಂತ ಬಂದ್ವಿ. ಹಾಗೆ ತೇರನ್ನು ಮತ್ತು ಏನೇನೋ ಅರೇಂಜ್ಮೆಂಟ್ಸನ್ನು ಮಾಡ್ತಾಯಿದ್ರು. ನೆಕ್ಸ್ಟಲ್ಲಿ ಬಂದುಬಿಟ್ಟು ಸಂಜೆ ಸಮಯ ತೇರನ್ನು ಇವಾಗ ಎಳೀತಾ ಇದ್ದಾರೆ ನೋಡಿ. ತೇರನ್ನು ಎಳೆಯೋದಕ್ಕೆ ಎಷ್ಟೊಂದು ಜನ ಸೇರಿದೆ. ಈ ಚಿಕ್ಕವರಿದ್ದಾಗಿಂದ ಈ ನಮ್ಮ ಸಂಪ್ರದಾಯನ ನಡೆಸ್ಕೊಂಡು ಬರೋದಂದರೆ ಇನ್ನೂ ಖುಷಿ ಇರುತ್ತೆ. ಎಲ್ಲರೂ ಹಿರಿಯರೆಲ್ಲ ಸೇರಿಬಿಟ್ಟು ಈ ಒಂದು ತೇರನ್ನು ಎಳಿತಾ ಇರೋದು. ಸ್ವಲ್ಪ ಗಲಾಟೆ ಜಾಸ್ತಿ ಆಗುತ್ತೆ ಈ ಜಾತ್ರೆಯಲ್ಲಿ. ಹಾಗಾಗಿಬಿಟ್ಟು ಪೊಲೀಸರೆಲ್ಲ ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ ಕೊಡ್ತಾ ಇರ್ತಾರೆ. ಇಲ್ಲಿ ಎಲ್ಲ ಸೇಫ್ಟಿಯನ್ನು ನೋಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗ್ತಾರೆ. ಹಾಗೆಯೇ ನೆಕ್ಸ್ಟಲ್ಲಿ ಬಂದುಬಿಟ್ಟು ತೇರಿಗೆ ಎಸ್ತಿರೋಂಥ ಉತ್ತತ್ತಿನ ತಗೊಳ್ಳೋದು ಒಳ್ಳೆಯದಂತೆ. ಹಾಗಾಗಿ ತೇರಿಗೆ ಎಸ್ತಿರೋಂಥ ಉತ್ತತ್ತಿಯನ್ನು ಪ್ರಸಾದ ಅಂತ ಹೇಳಿಬಿಟ್ಟು ತಗೊಳ್ತಾ ಇರ್ತಾರೆ. ನೆಕ್ಸ್ಟಲ್ಲಿ ಬಂದುಬಿಟ್ಟು ಇವಾಗ ತೇರಾದ ನೆಕ್ಸ್ಟ್ ಡೇ ಇದು ಹುಚ್ಚಯ್ಯ ಅಂತ ಹೇಳಿಬಿಟ್ಟು ಎಳಿತಾರೆ. ಇದು ಹುಚ್ಚಯ್ಯ ಅಂತ ಹೇಳಿ ತೇರಿನ ನೆಕ್ಸ್ಟ್ ಡೇ ಈ ಥರ ಒಂದು ಪದ್ಧತಿ ಇದೆ ನಮ್ಮ ಸೈಡಲ್ಲಿ. ಇವತ್ತು ತೇರಾಗಿದೆ, ನೆಕ್ಸ್ಟ್ ಡೇ ಹುಚ್ಚಯ್ಯ ಇತ್ತು. ಹುಚ್ಚಯ್ಯ ತೇರು ಎಳೆದ ನಂತರ ರಾತ್ರಿಯಲ್ಲಿ ಎಲ್ಲರೂ ಜಾತ್ರೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಅಪ್ಪುಗೆ ಆಯಿತು, ನಮ್ಮ ತಂಗಿ ಮಕ್ಕಳಿಗಾಯಿತು, ಎಲ್ಲರೂ ಜಾತ್ರೆಯಲ್ಲೆಲ್ಲ ಐಟಮ್ಸ್ಗಳು ತೊಗೊಳ್ಳೋದೆಲ್ಲ ಮುಗಿಸ್ಬಿಟ್ಟು ಹಾಗೆ ಸ್ವಲ್ಪ ಲೈಟಾಗಿ ಟಿಫನೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಮನೆಯಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಬಂದಿದ್ವಿ. ಮೊಬೈಲಲ್ಲಿ ಎಲ್ಲರೂ ಟಾರ್ಚ್ ಹಾಕಿಬಿಟ್ಟು ಈ ಥರ ಸ್ನ್ಯಾಕ್ಸ್ ತಿನ್ನೋದು ತುಂಬ ಖುಷಿ ಇರುತ್ತೆ. ಎಲ್ಲರೂ ಮನೆಗೆ ಹೋದರೂ ಸಹಿತ ನಾವು ಎಂಜಾಯ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಇನ್ನೂ ಜಾತ್ರೆಯಲ್ಲೇ ಕೂತ್ಕೊಂಡಿದ್ವಿ. ಫುಲ್ ಎಲ್ಲರೂ ಎಂಜಾಯ್ ಮಾಡಿಬಿಟ್ಟು ಈ ಥರ ಎಲ್ಲ ರಿಲೇಷನ್ಸ್ ಎಲ್ಲ ಸೇರೋದೇ ಒಂದು ದೊಡ್ಡ ಖುಷಿ ಇರುತ್ತೆ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬರು ನಮ್ಮ ಈ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋನ ವಾಚ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಆ್ಯಂಡ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.